ಆ ಬಸವಣ್ಣ ಬಾಗೇವಾಡಿ ಅಂತಕ್ಕಂಥ ಗ್ರಾಮದೊಳಗ ಶಿವದಂಪತಿಗಳು ಅತ್ಯಂತ ಆ ಪರಮಾತ್ಮನ ಒಂದು ಭಕ್ತಿಯ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಅನ್ನುವ ಹಾಗೆ ಆ ಮಾದರಸ ಮತ್ತು ಮಾದಲಾಂಬಿಕೆ ಅಂತಕ್ಕಂಥ ಆದರ್ಶ ದಂಪತಿಗಳು ಬಸವಣ್ಣ ಬಾಗೇವಾಡಿ ಒಳಗ ಬಹಳ ಅನ್ಯೋನ್ಯವಾಗಿ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭ. ಎಲ್ಲವೂ ಕೂಡ ಭಗವಂತ ಅವರಿಗೆ ಕೊಟ್ಟಿದ್ದ, ಆದ್ರೆ ವಂಶ ಉದ್ಧಾರಕ ಅಂತಕ್ಕಂಥ ಗಂಡು ಮಗುವನ್ನ ಕೊಟ್ಟಿದ್ದಿಲ್ಲ. ಹೌದಿಲ್ಲವ? ಅವಾಗ ಆ ಮಾದಲಾಂಬಿಕೆ ಆ ಬಾಗೇವಾಡಿ ಒಳಗೆ ಇರುವಂತಹ ಬಸವಣ್ಣನ ಆ ನಂದೀಶನ ದೇವಸ್ಥಾನಕ್ಕ ಜಾತ್ರೆಗಂತ ಹೋಗಿರ್ತಾರ. ಯಾರೋ ಒಬ್ಬ ವ್ಯಕ್ತಿ ಒಗೆದಿರ್ತಕ್ಕಂಥ ಉತ್ತತ್ತಿ ಕಳಸಕ ಬಡದ ಆ ತಾಯಿಯ ಉಡಿ ಒಳಗ ಬೀಳ್ತದ. ಆ ತಾಯಿ ಕಣ್ತುಂಬಿಕೊಂಡು ನಮಸ್ಕಾರವನ್ನ ಮಾಡಿ ನನ್ನ ಪ್ರಾರ್ಥನೆಯ ಪರಮಾತ್ಮನಿಗೆ ಕೇಳಿಸ್ತು ಅಂತ ತಿಳ್ಕೊಂಡು ಆ ಉತ್ತತ್ತಿಯನ್ನು ಸ್ವೀಕಾರ ಮಾಡ್ತಾಳ. ಮತ್ತೆ ನಂದೀಶನ ದರ್ಶನಕ್ಕೆ ಗರ್ಭಗುಡಿಗೆ ಬರ್ತಾಳ. ಆ ನಂದೀಶನ ಮೇಲೆ ಇರುವಂತ ಬಲಭಾಗದ ಹೂನು ಕೂಡ ಆಶೀರ್ವಾದ ರೂಪದಲ್ಲಿ ದೊರಕ್ತದ. ಕನಸಿನೊಳಗ ಮುಂಜಾವದೊಳಗ ಒಬ್ಬ ಯೋಗಿಯ ದರ್ಶನ ಆಗ್ತದ. ಕಾವಿಯ ಲಾಂಛನವನ್ನು ಉಟ್ಟುಕೊಂಡು ಕರಳೊಳಗ ರುದ್ರಾಕ್ಷಿ, ಹಣೆ ಮೇಲೆ ಭಸ್ಮ, ಪಾದದೊಳಗ ಹಾವಿಗೆಗಳದಾವ, ಕೈ ಒಳಗ ಕಮಂಡ ಐತಿ, ಬೆತ್ತ ಅದ, ಬೆಳ್ಳಂ ಬೆಳಗ್ಗೆ ಕನಸು ಬೀಳ್ತದ. ಒಬ್ಬ ಪುಣ್ಯಾತ್ಮ ಹೇಳ್ತಾನೆ, ನೀನು ಬಹಳ ಸೌಭಾಗ್ಯವಂತದಿ, ನೀನು ಪುಣ್ಯವಂತಳದಿ, ನೀನು ಬಹಳ ಸೌಭಾಗ್ಯವಂತಳದಿಯವ ತಾಯಿ. ಆ ನಿನ್ನ ಗರ್ಭದೊಳಗ ಸ್ವತಃ ನಂದೀಶನೇ ಹುಟ್ಟಿ ಬರ್ತಾನೆ ಅಂತ ತಿಳ್ಕೊಂಡು ಆ ಮಹಾತ್ಮ ಆಶೀರ್ವಾದವನ್ನ ಮಾಡ್ತಾನ. ಒಂದ್ ತಿಂಗಳು ಆಯ್ತು, 2 ತಿಂಗಳು ಆಯ್ತು, 3 ತಿಂಗಳು ಆಯ್ತು. ಹಾಗೆ 7-8 ತಿಂಗಳು ಕಳೆದ ಮೇಲೆ ಅಧ್ಯಾತ್ಮದ ಬಯಕೆಗಳು ಪ್ರಾರಂಭಗಳಾಗ್ತವ. ಶಿವಮಯ ಬಯಕೆಗಳು ಕೂಡ ಪ್ರಾರಂಭ ಆಗ್ತವ. ಹರಕೆಯನ್ನ ತೀರಿಸಬೇಕು ಅಂತ ತಿಳ್ಕೊಂಡು ಆ ಮಾದಲಾಂಬಿಕೆ ಇಂಗ್ಲೇಶ್ವರ್ಗೆ ಬರ್ತಾಳ ತವರ ಮನೆಗೆ. ಆ ಬರುವಂತ ಸಂದರ್ಭದೊಳಗ ಬಸವನ ಬಾಗೇವಾಡಿ ಒಳಗ ಒಂದು ಸಂದರ್ಭ ನಡೀತದ. ಆ ದಲಿತರ ಕೇತ ಅಂತಕ್ಕಂಥ ಆ ಉಳ್ಳವರ ಓಣಿ ಒಳಗ ಹೋಮ ಹವನ ಪೂಜಾದಿಗಳ ನಡೆದಿರ್ತದ. ಆ ನಡೆದಿರ್ತಕ್ಕಂಥ ದೃಶ್ಯವನ್ನ ಆ ದಲಿತರ ಕೇತ ಅಂತಕ್ಕಂಥ ಒಬ್ಬ ಮುಗ್ಧ ಬಾಲಕ ನೋಡಿದ್ದರ ಸಲುವಾಗಿ ಅವನಿಗೆ ಕಾದ ಕಬ್ಬಿಣದ ರಸವನ್ನ ಕಿವಿಗೊಳಗ ಹಾಕಬೇಕು ಅಂತಕ್ಕಂಥ ಆ ಎಲ್ಲ ಸನ್ನಿವೇಶಗಳನ್ನ ನೋಡ್ತಾ ಮಾದಲಾಂಬಿಕೆಗೆ 1131ನೇ ಇಸ್ವಿ ಒಳಗ ಗಂಡು ಮಗುವಿಗೆ ಜನನವನ್ನ ಕೊಡ್ತಾಳ ಅಂತಕ್ಕಂಥ ವಿಚಾರವನ್ನ ನೋಡಿದ್ವಲ್ವಾ? ಆ ಗಂಡು ಮಗು ಹುಟ್ಟಿ 10-12 ತಾಸು ಆದ್ರೂ ಕೂಡ ತಾಯಿಯ ಎದೆ ಹಾಲನ್ನ ಕುಡಿತಾ ಇರ್ಲಿಲ್ಲ, ಕಣ್ಣು ತೆಗಿತಾ ಇರ್ಲಿಲ್ಲ. ಮಾದರಸ ಇಂಗಳೇಶ್ವರಕ್ಕೆ ಬರ್ತಾನ ಗಂಡು ಮಗುವನ್ನ ನೋಡ್ಬೇಕು. ಅಪರೂಪಕ್ಕಾಗಿ ಹುಟ್ಟಿರ್ತಕ್ಕಂಥ ಮಗು. ಆ ಮಗುವನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಮಾದರಸ ಇಂಗಳೇಶ್ವರಕ್ಕೆ ಬರ್ತಾನೆ. ಬರೋದಷ್ಟೇ ತಡ, ಹೆಂಡತಿ ಮಾದಲಾಂಬಿಕೆ ಆಗಿರ್ತಕ್ಕಂಥವಳು ಎಲ್ಲಿ ಇರ್ತಾಳ? ಆಕೆಯ ತೊಡೆ ಮೇಲೆ ಆ ಮಗುವನ್ನ ಹಾಕೊಂಡಿರ್ತಾಳ. ಅವಳ ಸುತ್ತಮುತ್ತ ಎಲ್ಲ ಜನ ನೆರವೇರ್ತದ. ಮಾದರಸನಿಗೆ ಆಶ್ಚರ್ಯ ಆಗ್ತದ, ಯಾಕಿಷ್ಟೆಲ್ಲ ಜನ ಸೇರ್ಯಾರ ಏನು ಅಂತ ತಿಳ್ಕೊಂಡು ಕೇಳಿದಾಗ ಮಾದಲಾಂಬಿಕೆ ಹೇಳ್ತಾಳೆ, ಮಗು ಹುಟ್ಟಿ 10-12 ತಾಸಾದ್ರೂ ಕೂಡ ಕಣ್ಣು ತೆರಿತಾ ಇಲ್ಲ, ಎದೆ ಹಾಲನ್ನ ಕುಡಿತಾ ಇಲ್ಲ. ಆ ಮಗುವಿನ ಬಾಯಿಂದ ಒಂದು ಮಾತನ್ನು ಕೂಡ, ಚೀರೋದು ಅಳೋದು ಯಾವುದು ಕೂಡ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ಹೇಳಿದಾಗ
ಆ ಮಾದರಸನಿಗೆ ದುಃಖ ಆಗ್ತದ. ಪರಮಾತ್ಮ ವಂಶೋದ್ಧಾರಕ ಇಲ್ಲ ಅನ್ನುವಂತ ಕೊರಗನ್ನ ನಿಭಾಯಿಸಿದಿ. ಆದ್ರೆ ಏನಿದು ವಿಪರ್ಯಾಸ? ಹುಟ್ಟೆ 10-12 ತಾಸಾದ್ರೂ ಕೂಡ ಮಗುವಿಗೆ ಎದೆ ಹಾಲು ಕುಡಿದಿಲ್ಲ, ಕಣ್ಣು ತೆಗೆದಿಲ್ಲ. ಏನಿದು ಅಂತ ತಿಳ್ಕೊಂಡು ವಿಚಾರ ಮಾಡುವತ್ನಾಗ ಅವ್ರನ್ನ ಕರೆಸ್ರಿ, ಇವ್ರನ್ನ ಕರೆಸ್ರಿ, ಆ ದೇವರಿಗೆ ಹರಕೆ ಹೊತ್ರಿ, ಇವ್ರ ದೇವರಿಗೆ ಹರಕೆ ಹತ್ರಿ, ಆ ಗುಡಿಗೆ ದೀಪ ಹಚ್ಚಿ ಬರ್ರಿ, ಈ ಗುಡಿಗೆ ದೀಪ ಹಚ್ಚಿ ಬರ್ರಿ ಅಂತ ತಿಳ್ಕೊಂಡು ಅಂತೀವಲ್ವ? ನಿಮ್ಮ ಮಕ್ಕಳು ಹುಟ್ಟಿದ್ರು ಕೂಡ ಅದು ಹುಟ್ಟಿ 10-12 ತಾಸಾದ್ರೂ ಕೂಡ ಅಳಲಿಲ್ಲ, ಕಣ್ಣು ತೆರಲಿಲ್ಲ, ಎದೆ ಹಾಲು ಕುಡಿಲಿಕ್ಕಪ್ಪ ಅಂತಂದ್ರೆ ಆ ತಾಯಿಗೆ ಎಷ್ಟೊಂದು ನೋವು ಆಗ್ತದ, ಆ ತಾಯಿಗೆ ಎಷ್ಟೊಂದು ನೋವು ಆಗ್ತದ. ಹಾಗಿರ್ತಕ್ಕಂತ ಸಂದರ್ಭದೊಳಗೆ ಒಬ್ಬ ಯೋಗಿಯ, ಒಬ್ಬ ಮಹಾತ್ಮನ ಆಗಮನ ಆಗ್ತದ. ನೋಡ್ಬೇಕು ಆ ಯೋಗಿಯ ಆಗಮನ ಹೆಂಗಿತ್ತಪ್ಪ ಅಂತಂದ್ರೆ, ಆ ಕಾವ್ಯ ಲಾಂಛನವನ್ನು ಧರಿಸಿಕೊಂಡು, ಕೊರಳೊಳಗ ರುದ್ರಾಕ್ಷಿ ಮಾಲೆಯನ್ನ ಧರಿಸಿಕೊಂಡು, ಹಣೆ ಮೇಲೆ ತ್ರಿಪುಂಡ ಧಾರಣವನ್ನ ಧರಿಸಿಕೊಂಡು, ಒಂದು ಕೈ ಒಳಗ ಮಂಡಲ, ಒಂದು ಕೈ ಒಳಗ ತ್ರಿಪುಂಡವನ್ನ ಹಿಡ್ಕೊಂಡು, ಕಾಲೊಳಗ ಹಾವಿಗೆಯನ್ನು ಹಾಕೊಂಡು ಕಟ್ 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 ಅಂತ ತಿಳ್ಕೊಂಡು ಸೀದಾ ಮಾದಲಾಂಬಿಕೆ ಮಾದರಸ ಇರ್ತಕ್ಕಂತ ಅವರ ಮನೆಗೆ ಹೋದ ಮಹಾತ್ಮ. ನೋಡ್ಬೇಕು, ಆ ಮಹಾತ್ಮನ ಒಂದು ಬರವಣಿಗೆಯನ್ನ ನೋಡಿದ್ರೆ ಸಾಕು, ಆ ಸಾಕ್ಷಾತ್ ಪರಶಿವನೇ ಜಂಗಮನ ರೂಪದೊಳಗೆ ಬಂದಾನೇನೋ ಅನ್ನುವ ಹಾಗೆ ಆ ಮಹಾತ್ಮ ಇದ್ದ, ಆ ಮಹಾತ್ಮ ಇದ್ದ. ಆತನ ಮುಖವನ್ನ ನೋಡಿದ್ರೆ ಸಾಕು, ಆ ಚಂದ್ರನ ಹೊಳೆದಂಗ ಫಳಫಳ ಹೊಳೆದಂಗ ಆತನ ಮುಖ. ಮಾದರಸ ನಮಸ್ಕಾರವನ್ನ ಮಾಡ್ತಾನ. ಏನೋ ಮಾದರಸ, ಮಾದಲಾಂಬಿಕೆಗೆ ಗಂಡು ಮಗು ಆಯ್ತಂತಲ್ಲ? ಹೌದ್ರಿ ಬುದ್ಧಿ, ಗಂಡು ಮಗು ಆಯ್ತು. ಆದ್ರೆ ಏನ್ ಮಾಡೋದು? 10-12 ತಾಸು ಹಾಕಿ ಹುಟ್ಟಿ ಇನ್ನೂ ಕೂಡ ಮಗು ತಾಯಿಯ ಎದೆ ಹಾಲನ್ನ ಕುಡಿತಾ ಇಲ್ಲ, ಕಣ್ಣು ತೆರಿತಾ ಇಲ್ಲ, ಅಳ್ತಾ ಇಲ್ಲ ಅನ್ನುವಂತ ದುಃಖವನ್ನ ಆ ಮಾದರಸ ಆ ಶಿವಯೋಗಿಯ ಮುಂದೆ ಹೇಳ್ತಾನೆ. ಅಷ್ಟೇ ಏನು, ನಡಿ ಅಂತ ತಿಳ್ಕೊಂಡು ಆ ಮಾದರಸನನ್ನ ಕರ್ಕೊಂಡು ಆ ಮಾದಲಾಂಬಿಕೆ ಇರ್ತಕ್ಕಂತ ಆ ಒಂದು ಕೋಣೆ ಒಳಗ ಹೋಗ್ತಾರೆ. ಆ ಮಗುವಿನ ಮುಖವನ್ನ ಶಿವಯೋಗಿ ನೋಡ್ತಾನೆ. ಬಸವ ಬಂದೇನು, ಬಸವ ಬಂದೆಪ್ಪ, ಈ ಧರೆಗೆ ಬಂದೆ ಅಂತ ತಿಳ್ಕೊಂಡು ಆ ಶಿವಯೋಗಿ ಆ ಬಸವನಲ್ಲೇ ಮಾತನಾಡ್ತಾನೆ. ಬಂದೆಪ್ಪ ಬಸವ, ಬಂದೇನು, ಈ ಧರೆಗೆ ಬಂದೆ ಬಸವ, ಬಸವಣ್ಣ ಬಂದೇ ಬಿಟ್ಟೆಯಲ್ಲೋ ಅಂತ ತಿಳ್ಕೊಂಡು ಆ ಶಿವಯೋಗಿ ಹೇಳ್ತಾನೆ. ಆತನನ್ನ ಆ ಮಾದಲಾಂಬಿಕೆ ತೊಡೆ ಮೇಲೆ ಇರ್ತಕ್ಕಂತ ಗಂಡು ಮಗುವನ್ನ ತನ್ನ ಹತ್ರ ತಗೊಂಡು, ಜೋಳಿಗೆ ಒಳಗ ಭಸ್ಮ ಇರ್ತದ, ಆ ಭಸ್ಮವನ್ನ ತೆಗೆದುಕೊಂಡು ಓಂ ನಮ ಶಿವಾಯ ಅಂತ ತಿಳ್ಕೊಂಡು, ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ತಿಳ್ಕೊಂಡು ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಹೇಳಿ ತನ್ನ ಕೈಯಿಂದ ಆ ಶಿವಯೋಗಿಯ ಒಂದು ಕೈಯಿಂದ ಭಸ್ಮವನ್ನ ಧರಿಸ್ತಾರೆ. ಅಷ್ಟೇ ಅಲ್ಲ, ತನ್ನ ಜೋಳಿಗೆ ಒಳಗಿರ್ತಕ್ಕಂತ ಆ ಲಿಂಗವನ್ನ ತೆಗೆದುಕೊಂಡು ಕೂಡ ಆ ಮಗುವಿಗೆ ಓಂ ನಮ ಶಿವಾಯ ಅಂತ ತಿಳ್ಕೊಂಡು ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಹೇಳಿ ಆ ಮಗುವಿನ ಕೊರಳಿಗೆ ತಡ್ತದ. ತಮ್ಮ ಅಮೃತವಾಗಿರ್ತಕ್ಕಂತ ಈ ಮಸ್ತಕವನ್ನ ಆ ಮಗುವಿನ ಮಸ್ತಕದ ಮೇಲಿಟ್ಟು, ಅಮೃತವಾಗಿರ್ತಕ್ಕಂತ ಈ ಹಸ್ತವನ್ನ ತನ್ನ ಮಗುವಿನ ಮಸ್ತಕದ ಮೇಲಿಟ್ಟು ಓಂ ನಮ ಶಿವಾಯ ಅಂತ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಹೇಳೋದೇ ತರ ಮಗು ತಟ್ ಅಂತ ಅಳಕ್ ಚಾಲೂ ಮಾಡಿಬಿಡ್ತದ, ಕಣ್ಣು ತೆರಿತದ ಅಂತ. ಹೌದಿಲ್ಲವಾ? ಹುಟ್ಟಿದ ಮಕ್ಕಳು ಹತ್ರಪ್ಪ ಅಂತಂದ್ರ ನಾವು ನೀವೆಲ್ಲ ನಗ್ತೀವಿ, ಹೌದಿಲ್ಲ? ಹುಟ್ಟಿರ್ತಕ್ಕಂತ ಮಗು ನಗ್ತಪ್ಪ ಅಂತಂದ್ರ ನಾವು ನೀವೆಲ್ಲ ಕೂಡ ನಗ್ತೀವಿ. ಮಗು ನಗಳಿಲ್ಲ ಅಂದ್ರೆ, ಅಳ್ಳಿಲ್ಲ ಅಂದ್ರೆ ಎಲ್ಲಾರು ಕೂಡ ಅಳ್ತೀವಲ್ಲ. ಅಳ್ಳಿಕಪ್ಪ ಅಂತಂದ್ರೆ ಬೆನ್ನಿಗೆ ಬಿಡಿತೀವಿ, ಹೌದಿಲ್ಲ? ತಲೆ ಕೆಳಗ್ ಮಾಡ್ತೀವಿ, ಕಾಲ್ ಮ್ಯಾಲ್ ಮಾಡಿ ಹಿಡಿತೀವಿ. ಕಾರಣ ಮಗು ಹುಟ್ಟ್ಯದ. ಅಳ್ಳಿಲ್ಲಪ್ಪ ಅಂತಂದ್ರ ಆ ತಾಯಿಗೊಂದು ಸಂಕಟ. ಹುಟ್ಟಿದ ಮಗು ಅಳಿತಪ್ಪ ಅಂತಂದ್ರೆ ನಾವು ನೀವೆಲ್ಲ ಕೂಡಿ ನಗ್ತೀವಿ. ಆ ಮಗು ಅಳ್ಳಿಲ್ಲಪ್ಪ ಅಂತಂದ್ರೆ ನಾವು ನೀವೆಲ್ಲ ಕೂಡ ಏನ್ ಮಾಡ್ತೇವೆ?
ಅತ್ತಪ್ಪ ಅಂತಂದ್ರೆ ನಗತೀವಿ, ಸುಮ್ಮಿತ್ತಪ್ಪ ಅಂತಂದ್ರ ಅಳ್ತೀವಿ. ಹೌದಲ್ಲವ? ಹೀಗೆ ಆ ಮಾದರಸನಿಗೆ ಬಹಳ ಖುಷಿ ಆಗ್ತದ. ಪುಣ್ಯಾತ್ಮ ಶಿವಯೋಗಿ ದೇವರು ಬಂದಿವತ್ತ ಆ ನನ್ನ ಮಗುವಿನ ಪ್ರಾಣವನ್ನ ಉಳಿಸಿದಿ ಅಂತ ತಿಳ್ಕೊಂಡ ಆ ಮಾದರಸ ಆ ಮಹಾತ್ಮನ ಪಾದಕ್ಕೆ ಅರಗ್ತಾನೆ. ಸ್ವಾಮಿಗಳೇ, ಶಿವಯೋಗಿಗಳೇ, ಪುಣ್ಯಾತ್ಮರೇ, ನಿಮ್ದು ಯಾವ ಊರು, ನಿಮ್ದು ಏನ್ ಹೆಸರು ಅಂತ ತಿಳ್ಕೊಂಡು ಕೇಳ್ತಾನೆ ಮಾದರಸ. ನನಗ ಕೂಡಲದ ಸಂಗಮನಾಥ ಅಂತ ಕರೀತದ ಈ ಪ್ರಪಂಚ. ನನಗ ಕೂಡಲದಿಂದ ಬಂದೀನಿ, ಕೂಡಲ ಸಂಗಮದಿಂದ ಬಂದೀನಿ, ನನಗ ಸಂಗಮನಾಥ ಅಂತ ತಿಳ್ಕೊಂಡು ಕರೀತದ ಈ ಪ್ರಪಂಚ. ಹೇ ಮಾದರಸ, ನಿನಗೆ ಹೇಗೆ ಅವನ ಮಗನು, ಅವನು ಕೂಡ ನನಗೂ ಒಂದು ರೀತಿ ಮಗನಾಗಬೇಕು. ನೋಡಿ ಶಿವಯೋಗಿ ಹೇಳ್ತಾನೆ, ನಿನಗೆ ಹೇಗೆ ಆ ಗಂಡು ಮಗ ಆಗ್ಬೇಕಲ್ಲ, ನನಗೂ ಕೂಡ ಒಂದು ರೀತಿ ಮಗನಾಗಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಆ ಪುಣ್ಯಾತ್ಮ ಶಿವಯೋಗಿಗಳು. ಆದ್ರೆ ಒಂದು ಮಾತು ಮಾದರಸ, ಶಿವನಿಗೆ ಅರ್ಪಿತವಲ್ಲದ ವಸ್ತು ಯಾವುದು ಕೂಡ ಈ ಮಗನಿಗೆ ಅರ್ಪಿತವಾಗದು. ಶಿವನಿಗೆ ಅರ್ಪಿತ ಆದ ನಂತರ ಪ್ರತಿಯೊಂದನ್ನು ಕೂಡ ಈ ಮಗುವಿಗೆ ಅರ್ಪಿತವಾಗ್ತದ ಅಂತ ತಿಳ್ಕೊಂಡು ಹೇಳ್ತಾನೆ ಆ ಪುಣ್ಯಾತ್ಮ. ಅಂತಂದ್ರೆ ಹಣಿ ಮೇಲೆ ಭಸ್ಮವನ್ನು ಧರಿಸಿ ಕೊರಳೊಳಗ ಲಿಂಗ ಆದ, ಆ ಲಿಂಗಕ್ಕೆ ಅರ್ಪಿತವಾದ ಬಳಿಕೆ ಆ ಮಗು ಹಾಲು ಕುಡಿತದ, ಇದು ನಿನಗ ಗೊತ್ತಿರಲಿ ಅಂತ ತಿಳ್ಕೊಂಡು ಹೇಳ್ತಾನೆ ಶಿವಯೋಗಿ. ಆಯ್ತ್ರಿ ಬುದ್ಧಿ ಅಂತ ತಿಳ್ಕೊಂಡು ನಮಸ್ಕಾರವನ್ನ ಮಾಡೋದಷ್ಟೇ ತಡ ಒಂದು 4 ಹೆಜ್ಜೆ ಆ ಶಿವಯೋಗಿಗಳ ಮುಂದೆ ಹೋಗ್ತಾರೆ. ಮಟ್ಟ ಮಾಯವಾಗಿ ಹೋಗ್ಬಿಡ್ತಾರೆ. ಅವಾಗ ಆ ಮಾತು ಬರುವಂತ, ಹೇ ಪುಣ್ಯಾತ್ಮ, ನೀನೇ ಸಾಕ್ಷಾತ್ ಪರಿಶುಭನಾಗಿರ್ತಕ್ಕಂಥ ಹೇ ಪರಮಾತ್ಮ, ನೀನೇ ಬಂದು ಆ ಮಗುವಿನ ಕೊರಳೊಳಗ ಲಿಂಗವನ್ನ ಕೊಟ್ಟಿ ನಿನ್ನ ಅಮೃತವಾಗಿರ್ತಕ್ಕಂಥ ಹಸ್ತವನ್ನು ಬಿಟ್ಟಿ ಆ ಮಗುವಿಗೆ ಒಳ್ಳೆ ರೀತಿ ಜೀವನವನ್ನ ರೂಪಿಸ್ಲಿ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡುವುದಲ್ಲಪ್ಪ. ನಮ್ಮಂತ ಭಾಗ್ಯವಂತರು ಈ ಭೂಮಿ ಒಳಗೆ ಯಾರದಾರ? ನಮ್ಮಂತ ಭಾಗ್ಯವಂತರು ಈ ಭೂಮಿ ಒಳಗೆ ಯಾರದಾರ? ಅದಕ್ಕೆ ಬಸವಣ್ಣ ಹೇಳಿಲ್ಲವ, ನೀನೊಲಿದರೆ ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯಣುವುದಯ್ಯ, ನೀನೊಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಂಗಿಪ್ಪದ ಕೂಡಲ ಸಂಗಮದೇವ. ಎಂತ ಅದ್ಭುತವಾಗಿರ್ತಕ್ಕಂಥ ವಚನವನ್ನ ಹೇಳ್ತಾರೆ ಅಪ್ಪ ಬಸವಣ್ಣ. ಆತನ ವಚನ ಕೇಳಿದರೆ ಸಾಕು, ಮೈಯೆಲ್ಲ ಜುಮ್ಮಂತದ. ನೀನೊಲಿದರೆ ಕೊಣರುವುದಯ್ಯ, ಒಣಗಿರ್ತಕ್ಕಂಥ ಮರ ಕೂಡ ಗಿಡನು ಕೂಡ ಚಿಗುರ್ತದ ಅಂತ ಹೇಳ್ತಾರೆ. ಬರಡು ಹಯಣುವುದಯ್ಯ, ಆತನ ಒಲಮೆ ಆಯ್ತಪ್ಪ ಅಂತಂದ್ರೆ ಬರಡಾಗಿರ್ತಕ್ಕಂಥ ಆಕಳು ಕೂಡ ಹೈನ ಕೊಡ್ತದಂತ, ಹಾಲು ಕೊಡ್ತದಂತ. ವಿಷವೆಲ್ಲ ಅಮೃತವಾಗುವುದಯ್ಯ, ನಿನ್ನ ಒಲಮೆ ಆಯ್ತಂತಂದ್ರೆ, ನಿನ್ನ ಕೃಪೆ ಆಯ್ತಪ್ಪ ಅಂತಂದ್ರೆ ವಿಷಾನೂ ಕೂಡ ಅಮೃತ ಆಗ್ತದ ಅಂತ ಹೇಳ್ತಾರಂತೆ. ನೀನು ಒಲಿದಪ್ಪ ಅಂತಂದ್ರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಕೂಡ ಸಂಗಮದೇವ. ಎಲ್ಲ ನಮಗೇನು ಬೇಕು ಅನ್ನುವಷ್ಟು ಎಲ್ಲ ಏನು ಬೇಕಲ್ಲ ಎಲ್ಲವೂ ಕೂಡ ಕಣ್ಣು ಎದುರಿಗೆ ಇರ್ತಾವ ಅಂತಕ್ಕಂಥದ್ದನ್ನ ಬಸವಣ್ಣ ಹೇಳ್ತಾನೆ. ಬಹಳ ಸಂತೋಷ ಇರ್ತದ ಮಾದಲಾಂಬಿಕೆ ಮಾದರಸನಿಗೆ. ಆ ಇಂಗ್ಲೇಶ್ವರದೊಳಗೆ ಎಲ್ಲಿಲ್ಲದ ಹಬ್ಬದ ವಾತಾವರಣ. ಯಾಕೆ ಹುಟ್ಟಿ 10-12 ದಿನ ಆಯ್ತು, ಆ ಮಗುವಿಗೆ ಹೆಸರನ್ನ ಇಡಬೇಕು, ನಾಮಕರಣವನ್ನ ಮಾಡಬೇಕು ಅಂತ ತಿಳ್ಕೊಂಡು ಮಾದರಸ ಮಾದಲಾಂಬಿಕೆ ಆ ಇಂಗ್ಲೇಶ್ವರ ಗ್ರಾಮದೊಳಗ ಎಲ್ಲಿಲ್ಲದ ಹಬ್ಬದ ವಾತಾವರಣ. ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಮುತ್ತೈದರು ಸೇರಿಕೊಂಡು ಕೈ ತುಂಬಾ ಬಳೆಯನ್ನ ಧರಿಸಿಕೊಂಡು ಸೀರೆಯನ್ನ ಒಳ್ಳೆಯ ಸೀರೆಯನ್ನ ಉಟ್ಕೊಂಡು ಹಣೆ ಮೇಲೆ ಭಸ್ಮ ಧರಿಸಿಕೊಂಡು ಕುಂಕುಮ ಹಚ್ಚಿಕೊಂಡು ಅತ್ತ ಇತ್ತ ಓಡಾಡ್ತಿರ್ತಾರೆ. ಮಣಿ ಮುಂದೆಲ್ಲ ಸಗಣಿಯಿಂದ ಮಣಿಯನ್ನ ಸಾರಿಸಿರ್ತಾರ. ತರಳಿ ತೋರಣಗಳಿಂದ ಮಣಿಯೆಲ್ಲ ಅಲಂಕಾರವನ್ನ ಮಾಡಿರ್ತಾರ. ಈಗ ಹೆಂಗ ನೀವು ರಂಗೋಲಿ ಹಾಕಿರಲ್ಲ, ಹಿಂಗ ಸಗಣಿಯಿಂದ ತಾರಿಸಿ ಅಕ್ಕ ನೀ ಬಾ, ತಂಗಿ ನೀ ಬಾ, ಅಣ್ಣ ನೀ ಬಾ, ತಮ್ಮ ನೀ ಬಾ ಅಂತ ತಿಳ್ಕೊಂಡು ಆ ಮಾದರಸ ಮಾದಲಾಂಬಿಕೆ ಎಲ್ಲೆಲ್ಲದ ಸಂತೋಷ ಸಡಗರ. ಕಾರಣ ಬಹಳ ವರ್ಷ ನಂತರ ವಂಶೋದ್ಧಾರಕ ಹುಟ್ಟಾನವನ ನಾಮಕರಣ ಅಂತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ಮನೆಯೊಳಗೆ ನಡೀತಾ ಇದೆ. ನೆರೆ ಹೊರೆ ಆಜು ಬಾಜು ಮನೆಯವರು, ನೆರೆ ಹೊರೆ ಹಳ್ಳಿಯವರು ಎಲ್ಲರೂ ಕೂಡ ಕರೆದಿರ್ತಾರೆ. ತಳಿರು ತೋರಣಗಳಿಂದ ಶೃಂಗಾರವನ್ನ ಮಾಡಿರ್ತಾರೆ. ಯಾರು ಬರೋರು ಯಾರು, ನೋಡೋರು ಯಾರು? ಆ ಮಗುವಿನ ಮುಖವನ್ನ ನೋಡಿದ್ರೆ ಸಾಕು, ಶಿವಯೋಗದ ಕಳೆ ಆ ಮಗುವಿನ ಮುಖದೊಳಗ
ಮನಸ್ಸಿನಲ್ಲಿ ಎಷ್ಟೇ ದುಃಖ ಇದ್ರೂ ಕೂಡ, ಎಷ್ಟೇ ಸಂಕಷ್ಟ ಇದ್ರೂ ಕೂಡ ಆ ಮಗುವಿನ ಮುಖ ನೋಡಿದ್ರೆ ಸಾಕು, ತಟ್ಟಂತ ದುಃಖ ಮಾಯವಾಗಿ ಹೋಗ್ಬಿಡ್ತದಂತ. ಬಹಳ ಸಡಗರ, ಬಹಳ ಸಂತೋಷದಿಂದ ಇರ್ತದ ಇಂಗಳೇಶ್ವರ ಗ್ರಾಮ ಅಂತಕ್ಕಂಥದ್ದು. ಆ ಒಂದು ಪರಮಾತ್ಮನ ಒಲುಮೆಯಿಂದ, ಆ ಶಿವಯೋಗಿಯ ಒಂದು ಆಶೀರ್ವಾದದಿಂದ ಆ ಗಂಡು ಮಗು ಜನಿಸಿರ್ತದ. ಮೇಲಾಗಿ ಹೇಳಿರ್ತಾರೆ, ಏನು ಸಾಮಾನ್ಯವಾಗಿರ್ತಕ್ಕಂಥ ಮಗು ಅಲ್ಲ ಇದು, ನಿಮ್ಮ ಮನೆತನದ ಹೆಸರನ್ನ ಅಷ್ಟೇ ತರುವುದಲ್ಲ, ಇಡೀ ನಾಡಿಗೆ, ಇಡೀ ಜಗತ್ತಿಗೆ, ಇಡೀ ನಾಡೇ ಹೆಸರು ತರ್ತಕ್ಕಂಥ ಮಗನಾಗ್ತಾನೆ, ಜಗಜ್ಯೋತಿ ಆಗ್ತಾನೆ, ವಿಶ್ವಗುರು ಆಗ್ತಾನೆ, ಜಗದ್ಗುರು ಆಗ್ತಾನೆ, ಭಕ್ತಿ ಭಂಡಾರಿ ಬಸವಣ್ಣನ ಆಗ್ತಾನೆ ಅಂತ ತಿಳ್ಕೊಂಡು ಹೇಳಿರ್ತಾನೆ ಪುಣ್ಯಾತ್ಮ. ನೋಡ್ರಿ, ಸಾಮಾನ್ಯವಾಗಿರ್ತಕ್ಕಂಥದ್ದೇನು ಬಸವಣ್ಣ ಅಂತಂದ್ರೆ ಎಲ್ಲಿಲ್ಲದ ಸಡಗರ. ನೀವೆಲ್ಲ ಬಂದಿರಲ್ವ ಇವತ್ತು ಬಸವಣ್ಣನ ತೊಟ್ಟಿಲ್ಲ ಅಂತ ತಿಳ್ಕೊಂಡು, ತಾಯಂದ್ರೆಲ್ಲ ಎಷ್ಟು ಶೃಂಗಾರ ಮಾಡ್ಕೊಂಡು ಬಂದಿರಿ. ಪರಪರಿ ಕಟ್ಟ್ಯಾರ, ತೊಟ್ಲ ತಯಾರದ, ಎಲ್ಲವೂ ಕೂಡ ತಯಾರದ. ಯಾಕ ನೀವ್ ಹೆಂಗ ಇವತ್ತು ಬಸವಣ್ಣನ ತೊಟ್ಲ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ಖುಷಿಯಿಂದ ಸಂತೋಷದಿಂದ ನಿಮ್ಮ ಮನೆ ಒಳಗ ಯಾವ್ದೋ ನಾಮಕರಣ ಇರ್ಲಿ, ಮದುವೆ ಇರ್ಲಿ, ಮನಿ ಓಪನಿಂಗ್ ಇರ್ಲಿ, ಏನೋ ಒಂದು ಶುಭ ಕಾರ್ಯ ನಡೀತಪ್ಪ ಅಂತಂದ್ರ ಹೆಂಗ ಒಂದು ಸಡಗರದಿಂದ ನಾವೆಲ್ಲ ಅಕ್ಕ ನೀ ಬಾ, ತಂಗಿ ನೀ ಬಾ, ಯವ್ವ ನೀ ಬಾ, ಚಿಕ್ಕವ್ವ ನೀ ಬಾ, ಅಣ್ಣ ನೀ ಬಾ, ಮಾವ ನೀ ಬಾ, ಚಿಕ್ಕಪ್ಪ ನೀ ಬಾ ಅಂತ ತಿಳ್ಕೊಂಡು ಕರಿತೀವಲ್ಲ, ಹಂಗ ಇಂಗಳೇಶ್ವರದೊಳಗೆ 900 ವರ್ಷಗಳ ಹಿಂದೆ ಆ ಮಾದರಸ ಮತ್ತು ಮಾದಲಾಂಬಿಕೆ ಅವರು ಕೂಡ ಬಹಳಷ್ಟು ಸಂತೋಷದಿಂದ ತೊಡಿ ಒಳಗ ಹಾಕೊಂಡು ಆ ತಾಯಿ ಹೇಳ್ತಿರ್ತಾಳೆ. ಕಂದ ಏನ್ ಹೇಳ್ತಾಳಪ್ಪ ಅಂತಂದ್ರೆ, ತಾಯಿ ತೊಡೆ ಮೇಲೆ ಹಾಕೊಂಡು ಅಂತಃಕರಣದ ಮಾತುಗಳನ್ನು ಹೇಳ್ತಿರ್ತಾರಂತ. ಈ ಜಗತ್ತಿನೊಳಗೆ ಸೂರ್ಯ, ಗಾಳಿ, ನೀರು, ಬೆಳಕು, ಈ ಜಗತ್ತಿನೊಳಗ ಸೂರ್ಯ, ಗಾಳಿ, ನೀರು, ಬೆಳಕು ಹೆಂಗ ಎಲ್ಲಾರಿಗೆ ಬೇಕಾಗ್ಯಾವಲ್ಲಪ್ಪ ನನ್ನಪ್ಪ ಅಂತ ತಿಳ್ಕೊಂಡು ಆ ಮಾದಲಾಂಬಿಕೆ ತೊಡೆ ಮೇಲೆ ಹಾಕೊಂಡು ಆ ಮಗುವಿನ ಕಿವಿಗೊಳಗೆ ಹೇಳ್ತಿರ್ತಾಳ. ಏನ್ ಹೇಳ್ತಿರ್ತಾಳ ಅಂತಂದ್ರೆ, ಈ ಜಗತ್ತಿನ ಗಾಳಿ, ನೀರು, ಬೆಳಕು, ಸೂರ್ಯ ಎಲ್ಲರಿಗೆ ಹೆಂಗ್ ಬೇಕಾಗ್ಯಾವಲ್ಲ ಹಂಗ ಬೇಕಾಗಿ ಬದುಕಬೇಕು ಅಂತ ತಿಳ್ಕೊಂಡ ತಾಯಿ ಮಗುವಿಗೆ ಹೇಳ್ತಿರ್ತಾಳಂತ. ತಾಯಿ ಮಗುವಿಗೆ ಹೀಗೆ ಹೇಳ್ತಕ್ಕಂಥ ಆನಂದದಿಂದ ಆ ಮಗುವಿನ ಆ ಒಂದು ಆಟವನ್ನ ನೋಡ್ತಾ, ಆ ಮಗುವಿನ ಚೀರಾಟವನ್ನ ನೋಡ್ತಾ, ಆ ಮಗುವಿನ ಒಂದು ಸಂತೋಷದ ಕ್ಷಣವನ್ನ ನೋಡ್ತಾ, ಇನ್ನೇನು ಬಹಳಷ್ಟು ಜನ ಇಂಗಳೇಶ್ವರ ಗ್ರಾಮದ ಎಲ್ಲ ತಾಯಂದಿರು, ಶರಣರು ಎಲ್ಲರೂ ಕೂಡ ಆ ಕಾರ್ಯಕ್ರಮದ ಭಾಗಿಯಾಗಿರ್ತಾರ. ಎಲ್ಲ ಊರಿನ ಮುತ್ತೈದರು ಕೂಡ ಆ ಕಾರ್ಯಕ್ರಮದೊಳಗೆ ಬಂದಿರ್ತಾರ. ತಳಿರು ತೋರಣಗಳಿಂದ ಶೃಂಗಾರ ಮಾಡಿರ್ತಾರ. ಆ ಸಗಣಿಯಿಂದ ಆ ಮನೆ ಮುಂದಿರ್ತಕ್ಕಂಥ ಎಲ್ಲವನ್ನ ಸಾರಿಸಿ ನೂರಾರು ಜನರಿಗೆ ಆ ಪ್ರಸಾದ ವ್ಯವಸ್ಥೆ ಅಂತಕ್ಕಂಥದ್ದು ಇರ್ತದ. ಅವಾಗೆಲ್ಲ ಆ ಮಗುವಿಗೆ ತೊಟ್ಟಿಲೊಳಗೆ ಹಾಕಿ ಮುತ್ತೈದರೆಲ್ಲ ಸೇರಿ ಜೋಗುಳವನ್ನ ಹಾಡ್ತಾ, ಜೋಗುಳ ಪದವನ್ನ ಹಾಡ್ತಾ 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 ಬಸವಣ್ಣ, ಬಸವೇಶ, ಬಸವ ಅರಸ, ಬಸವ ಪ್ರಭುವೆ, ಬಸವಣ್ಣ ಅಂತ ತಿಳ್ಕೊಂಡ ಆ ಮಗುವಿಗೆ ಹೆಸರನ್ನ ಇಡ್ತಾರ ಅಂತಕ್ಕಂಥ ವಿಚಾರ ಇವತ್ತಿನ ದಿವಸ ನಾವೆಲ್ಲ ಕೇಳ್ತಾ ಬಸವಣ್ಣ ಅಂತ ಹೆಸರು ಇಡ್ತಾರೆ. ಏನ್ ಹೆಸರು ಇಡ್ತಾರೆ? ಏನ್ರಿ? ಬಸವಣ್ಣ ಅಂತ ತಿಳ್ಕೊಂಡು. ನಮಗೆಲ್ಲ ಗೊತ್ತಿರ್ಲಿ, ಈ ತೊಟ್ಟಿಲ ಅಂತಕ್ಕಂಥ ಈ ಪದ್ಧತಿಯನ್ನ ಯಾಕೆ ಮಾಡ್ಯಾರ ಹೇಳ್ರಿ? ಈ ತೊಟ್ಟಿಲ ಪದ್ಧತಿಯನ್ನ ಯಾಕೆ ಮಾಡ್ಯಾರ ಹೇಳ್ರಿ ಹಿರಿಯರೆಲ್ಲ? ಯಾಕ ಮಗುವಿಗೆ ತೊಟ್ಟಿಲದೊಳಗ ಹಾಕಿ ನಾಮಕರಣವನ್ನ ಮಾಡ್ಬೇಕನ್ನೋದು ಗೊತ್ತೈತೇನ್ರಿ? ಯಾಕ ಕೆಳಗ್ ಹಾಕಿದ್ರೆ ಒಲ್ಲಂತಾರ ನೀವ? ಯಾಕ ಆ ತೊಟ್ಟಿಲ ಪದ್ಧತಿಯನ್ನ ಯಾಕೆ ಮಾಡ್ಯಾರಪ್ಪ ಅಂತಂದ್ರ, ಆ ತೊಟ್ಟಿಲದೊಳಗ ಒಂದು ಮೆತ್ತಂದ ಗಾದೆ ಇರ್ತದ. ವೈಜ್ಞಾನಿಕ ಮತ್ತು ಪಾರಂಪರಿಕವಾಗಿರ್ತಕ್ಕಂಥ ಅರ್ಥ ಇರ್ತದ. ಯಾಕೆ ಪದ್ಧತಿಗಳನ್ನ ಮಾಡ್ತಾರ ಅಂತಕ್ಕಂಥದ್ದು ನಮಗ ಗೊತ್ತಿರಬೇಕವ್ವ. ಆ ತೊಟ್ಟಿಲದೊಳಗ ಮೆತ್ತವಾಗಿರ್ತಕ್ಕಂಥ ಗಾದೆ ಇರ್ತದ. ಅದ್ರೊಳಗ ಆ ಕುಸನ್ನ ಹಾಕ್ತಾರ. ಆ ಕುಸನ್ನ ಹಾಕಿದ ಮೇಲೆ ಹಿಂಗ ಒಂದಿಷ್ಟು ತೂಗುತ್ತೀವಲ್ಲ, ತೂಗ್ತೀವಿ. ತೂಗಿದ ಮೇಲೆ ಆ ದಂಡಿಗೆ ಹೋಗಿ ಮತ್ತೆ ಈ ದಂಡಿಗೆ ಬರ್ತದ. ಆ ದಂಡಿಗೆ ಹೋಗಿ ಈ ದಂಡಿಗೆ ಬರ್ತದ. ಆ ಕುಸಿಗೆ ಆ ದಂಡಿ ಈ ದಂಡಿಗೆ ಹೋಗಿ ಬರುವಷ್ಟದೊಳಗ ತಂಪಾದ ಒಂದು ಸೂಸ ಗಾಳಿಯನ್ನು ಬಡದ ಆ ಮಗು ಆರಾಮ ನಿದ್ದೆ ಮಾಡ್ಲಿ, ಆರೋಗ್ಯವಂತವಾಗಿ ಬೆಳಿಲಿ ಅಂತಕ್ಕಂಥ ಕಾರಣದಿಂದ ಈ ತೊಟ್ಟಿಲ ಪದ್ಧತಿ ಅಂತಕ್ಕಂಥದ್ದನ್ನ ಮಾಡ್ಯಾರ. ಮತ್ತೊಂದು ಕಡೆ ಯಾಕೆ ಈ ತೊಟ್ಟಿಲ ಪದ್ಧತಿ ಮಾಡ್ಯಾರಪ್ಪ ಅಂತಂದ್ರ, ಮತ್ ತೂಗ್ತೀವಿ ನಾವು. ಅಳಬೇಕಾದ್ರೆ ಕೂಸ್ ತೂಗ್ತೀವಲ್ಲ, ಆ ತೂಗಬೇಕಾದ್ರ
ಒಂದು ಕಡೆ ಆ ದಂಡಿಗೆ ಹೋಗಿ ಬರ್ತದ, ಒಂದು ಕಡೆ ಈ ದಂಡಿಗೆ ಬಂದು ನಿಂದಿರ್ತದ. ಹೌದಿಲ್ಲ? ತೂಗಿದ ಮೇಲೆ ಒಂದು ಕಡೆ ಆ ದಂಡಿಗೆ ಹೋಗಿ ನಿಂದಿರ್ತದ, ಈ ದಂಡಿಗೆ ಹೋಗಿ ನಿಂದಿರ್ತದ. ಆ ದಂಡಿ ಈ ದಂಡಿಗೆ ಹೋಗಿ ಒಂದು ಸಲ ನಟ್ಟು ನಡಬರಕ ನಿಂತು ಬಿಡ್ತದ ತೊಟ್ಲ. ಹೌದಿಲ್ಲವ? ಹುಚ್ಚಿ ಯಾಕೆ ಈ ತೊಟ್ಟಲ ಪದ್ಧತಿ ಮಾಡ್ಯಾರಪ್ಪ ಅಂತಂದ್ರ, ಆ ದಂಡಿ ಅಂತಕ್ಕಂಥದ್ದು ಸುಖದ ದಂಡಿ ಅದ, ಈ ದಂಡಿ ಅಂತಕ್ಕಂಥದ್ದು ದುಃಖದ ದಂಡಿ ಅದ. ಆ ದಂಡಿನೂ ಸ್ಥಿರವಲ್ಲ, ಈ ದಂಡಿನೂ ಸ್ಥಿರವಲ್ಲ. ಹೆಂಗ ಹಗಲಾದ ಮೇಲೆ ರಾತ್ರಿ ಆಗ್ತದ, ರಾತ್ರಿ ಆದ್ಮೇಲೆ ಹಗಲಾಗ್ತದಲ್ಲ, ಹಂಗ ಆ ದಂಡಿ ಈ ದಂಡಿ, ಆ ದಂಡಿ ಈ ದಂಡಿ, ಸುಖನೂ ಸ್ಥಿರವಲ್ಲ, ದುಃಖನೂ ಸ್ಥಿರವಲ್ಲ. ಹೆಂಗ ಏನು ನಮಗ್ ಸ್ಥಿರಪ್ಪ ಅಂತಂದ್ರ ಪರಮಾತ್ಮನ ಪಾದ ಒಂದ ನಮಗ್ ಸ್ಥಿರ ಅಂತ ತಿಳ್ಕೊಂಡು ತೊಟ್ಟಲದ ಪದ್ಧತಿಯನ್ನ ಮಾಡ್ಯಾರ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಗೊತ್ತಿರ್ಬೇಕು ಇವೆಲ್ಲ. ಯಾಕೆ ಇಷ್ಟೆಲ್ಲ ತೊಟ್ಟಲು ಮಾಡ್ಯಾರ, ಯಾಕೆ ತೊಟ್ಟಲದೊಳಗ ಹಗ್ಗ ಕಟ್ಟಿ ಅಚಿಕಿಚಿಕ್ಕೆಲ್ಲ ಇಟ್ಟಾರ ಅಂತಕ್ಕಂಥ ವಿಚಾರ ನಮಗೆಲ್ಲ ಗೊತ್ತಿರ್ಬೇಕು. ಹಗ್ಗಕ್ಕೆ ಏನ್ ಕರಿತಾರಪ್ಪ ಅಂತಂದ್ರೆ ಮಾಯಾಪಾಶ ಅಂತ ಕರೀತಾರ. ಹೌದಿಲ್ಲವಾ? ಹಗ್ಗಕ್ಕೆ ಏನ್ ಕರೀತಾರಪ್ಪ ಅಂತಂದ್ರ ಮಾಯಾಪಾಶ ಅಂತ ಕರೀತಾರಂತ. ಇನ್ನ ಆ ಕೂಸು ಒಳಗ ಮಕ್ಕೊಂಡಿರ್ತದ. ಆ ಮಕ್ಕೊಂಡಾಗ ಎರಡು ಕೈ ಹಿಂಗ್ ಹಿಡ್ಕೊಂಡ ಕಾಲು ಒದಿರ್ತಿರ್ತೈತಿ. ನೋಡಿರೇನ? ಯಾರು ನೋಡಿರೇನವ? ಆ ಕೂಸು ಮಕ್ಕೊಂಡಿರ್ತದ, ನೀವು ತೊಟ್ಲಾ ತೂಗಾಕತ್ತಿರ್ತೀರಿ, ಎರಡು ಕೈ ಹಿಂಗ್ ಮುಷ್ಟಿ ಮಾಡ್ಕೊಂಡು ಕಾಲು ಬಡಿತಿರ್ತದ, ಪಟ ಪಟ ಕಾಲು ಬಡಿತಿರ್ತದ. ಯಾಕೆ ಕಾಲು ಬಡಿತಿರ್ತದ ಅಂತಂದ್ರ ನಮಗ್ ಹೊರಗಿನವ್ರಿಗೆ ಹೇಳ್ತದಂತ. ಕೂಸು ಏನ್ ಹೇಳ್ತದಂತ, ಯಾರು ನ್ಯಾಯದಿಂದ ನಡೆಯಂಗಿಲ್ಲ, ಯಾರು ಧರ್ಮದಿಂದ ನಡೆಯಂಗಿಲ್ಲ, ಯಾರು ನೀತಿಯಿಂದ ನಡೆಯಂಗಿಲ್ಲ, ಯಾರು ಕೆಟ್ಟ ಕೆಲಸ ಮಾಡ್ತಿರ್ಲ ಅವರಿಗೆ ದೊಡ್ಡವಾದ ಮೇಲೆ ಎದಿ ಹಿಡಿದು ಒದಿತೀನಿ ಅಂತ ಹೇಳ್ತಿರ್ತದಂತ ಕೂಸು. ನೋಡ್ರಿ, ಯಾರು ನ್ಯಾಯದಿಂದ ನಡೆಯಂಗಿಲ್ಲ, ಯಾರು ಧರ್ಮದಿಂದ ನಡೆಯಂಗಿಲ್ಲ, ಯಾರು ನೀತಿಯಿಂದ ಹಿಡಿಯಂಗಿಲ್ಲಲ್ಲ ಅವ್ರಿಗೆ ನಾ ಎದಿ ಹಿಡಿದು ಒದಿತಿದ್ದನ ಅಂತ ತಿಳ್ಕೊಂಡು ಕೂಸ ಕಾಲ ಬಡಿತಿರ್ತದ. ನೋಡಿರಿಲ್ವ ಆ ಸನ್ನಿವೇಶ ಹೆಂಗಿರ್ತದ ಅಂತ ತಿಳ್ಕೊಂಡು. ಇನ್ನ ಆ 4 ಹಗ್ಗಗಳದಾವ್, ಅಚಿಕ್ಯಾರಡ್ ಇಚಿಕ್ಯಾರಡ್ ಹಗ್ಗ ಅದಾವಲ್ಲ, ಆ ಹಗ್ಗ ಯಾವುದರ ಪ್ರತಿರೂಪ ಅಂತಪ್ಪ ಅಂತಂದ್ರ ಆಗಮ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ಚತುರ್ವಿಧ ಪರಿಪದಾರ್ಥಗಳಂತ ತಿಳ್ಕೊಂಡ ಹಗ್ಗಗಳಿಗೆ ಕಳಿಸ್ತಾರ. ಆಮೇಲೆ ಕಳಸ ಅದಾವ್, ಕಳಸದಾವಿಲ್ಲ ಅಲ್ಲಿ, ಆ ಕಳಸಕ್ಕೂ ಕೂಡ ಒಂದೊಂದು ಕಾಲದ ಹೆಸರುಗಳಿರ್ತಾವ ಆ ಕಳಸಿಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಅದೇ ರೀತಿ ಇನ್ನ ಹೆಸರಿಟ್ಟ ಮೇಲೆ ಹೆಸರಿಟ್ಟವ್ರಿಗೆ ದುಬ್ಬಕ್ಕೆ ಬಡಿತಾರ. ಗೊತ್ತಾಯ್ತನಮ್ಮ? ಯಾಕೆ ಬಡಿತಾರ ದುಬ್ಬಕ್ಕ? ಹೆಸರಿಡ್ಬೇಕಾದ್ರೆ ಏನಂತೀರಿ ನೀವು? ಕುಟ್ರಟ ಕುರ್ರ ಅಂತೀರಿಲ್ಲ? ಏನಂತೀರಿ? ಕುಟ್ರಟ ಕುರ್ರ ಅಂತೀರಿಲ್ಲ? ಹೆಸರು ಯಾವ ಕಿವಿಗೆ ಇಡ್ತಾರೆ ಹೇಳ್ರಿ ನೋಡೋಣ. ಯಾವ ಕಿವಿಗೆ ಹೆಸರು ಕರೀತಾರೆ ಹೇಳ್ರವ? ಗೊತ್ತಿರ್ಬೇಕು ನಮಗ್. ಯಾವ ಕಿವಿಗೆ ಹೆಸರು ಕರೀತಾರೋ? ಎಡಗಿವಿಗೆ ಬಡಗಿವಿಗೆ? ಹೆಸರಿಡುವಂತ ಸಂದರ್ಭದೊಳಗ ಆ ಕೂಸು ಏನಾದ್ರು ನಿದ್ದೆ ಹತ್ತಿ ಮಕ್ಕೊಂಡಿತ್ತಪ್ಪ ಅಂತಂದ್ರ ಆ ಹೆಸರಿರ್ತಕ್ಕಂತ ಸಂದರ್ಭ ಹೆಸರು ಕರೆದ ಕುಟ್ಟ ಕುರ್ರ ಅಂತ ಕರೀದಪ್ಪ ಅಂತಂದ್ರ ಆ ಹೃದಯಕ್ಕೆ ಮುಟ್ಟಿ ಆ ಮಗು ಎಚ್ಚರ ಆಗ್ಲಿ, ಒಂದಿಷ್ಟು ಅನುಭವ ಆಗ್ಲಿ ಅನ್ನುವಂತ ಆ ಉದ್ದೇಶ, ಆ ಪದ್ಧತಿಯನ್ನು ಇಟ್ಟುಕೊಂಡು ಎಡಗಿವಿಗೆ ಹೆಸರು ಕರೀತಾರೆ, ಎಡಗುವಿಗೆ ಹೆಸರು ಒದರ್ತಾರ ಅಂತ. ಹೌದೇನವ? ಬರೀ ಹೆಸರಟ್ಟ ಹೇಳ್ಬಿಡ್ತೀರೇನ? ಕುಟ್ಟ ಕುರ್ರ ಅಂತಿರಿಲ್ಲ. ಕುರ್ರ ಅನ್ನೋದು ಯಾಕಪ್ಪ ಅಂತಂದ್ರ ಕುರ್ರ ಅಂದಾಗ ನೋಡ್ರಿ ಮಗ್ಗಲ್ ಕಿವ್ಯಾಗಿದ್ದಾರೆ ಬಂದಿಟ್ಟು ಕುರ್ರ ಅಂತ ನೋಡ್ರಿ ನೋಡ್ರಿ ಮೈ ಎಲ್ಲ ಜುಮ್ ಅಂತದಲ್ಲ, ಹಂಗಾಗಿ ಮಕ್ಕೊಂಡಿರ್ತಕ್ಕಂಥ ಕೂಸು ಒಂದಿಟ್ಟು ಎಚ್ಚರ ಆಗ್ಲಿ ಅಂತ ತಿಳ್ಕೊಂಡು ಕುಟ್ಟುಟ್ಟ ಕುರ್ರ ಅಂತ ಕರೀತಾರ. ಮತ್ತೆ ಇನ್ನೊಂದು ಪದ್ಧತಿ ಹೆಂಗವ ಅಂತಂದ್ರ ಆ ಹೆಸರಿಟ್ಟವರಿಗೆ ದುಬ್ಬಕ್ಕೆ ಬಡಿತಾರ. ಯಾಕೆ ಬಡಿತಾರ ಹೇಳ್ರಿ ನೋಡೋಣ? ಗೊತ್ತೈತನ್ರಿ ಅವ? ಏ ಹುಚ್ಚಿ, ಇಟ್ಟು ದಿನ ಆ ಕೂಸಿಗೆ ನಾಮ ಅನ್ನೋದಿದ್ದಿದ್ದಿಲ್ಲ, ರೂಪ ಅನ್ನೋದಿದ್ದಿದ್ದಿಲ್ಲ. ಆ ಭಗವಂತನ ಸ್ವರೂಪವಾಗಿರ್ತಕ್ಕಂಥ ಆ ಮಗುವಿತ್ತು. ಈಗ ಅದಕ್ಕೊಂದು ಹೆಸರಿಟ್ಟ, ಅದಕ್ಕೊಂದು ಕ್ರಿಯಾಕಲಾಪವನ್ನ ಕೊಟ್ಟು ಹೆಸರಿಟ್ಟ ಭೂಮಿಗೆ ಕರ್ಕೊಂಡು ಬಂದಿಯಲ್ಲ ಅಂತ ತಿಳ್ಕೊಂಡು ಆಕೆಗೆ ದುಬ್ಬಕ್ಕೆ ಬಡಿತಾರ. ಚಪ್ ಚಪ್ ಇದ್ದಿದ್ದ ಭಾರ ಎಲ್ಲ ಅವಾಗ ತೀರಿಸ್ಕೊಂಡ್ ಬಿಡ್ತಾರ, ಸಿಟ್ಟೆಲ್ಲ. ಹೌದಿಲ್ಲ? ಏನ ಅದಕ್ಕೆ ಹೆಸರು ಇದ್ದಿದ್ದಿಲ್ಲ, ನಾಮ ಇದ್ದಿದ್ದಿಲ್ಲ, ಕ್ರಿಯಾಕಲಾಪ ಇದ್ದಿದ್ದಿಲ್ಲ. ಅದು ಪರಮಾತ್ಮನ ಸ್ವರೂಪವೇ ತಾನಾಗಿರ್ತಕ್ಕಂಥ ಆ ಕೂಸಿಗೆ ಇವತ್ತು ಹೆಸರಿಟ್ಟು ನೀನು ಭೂಮಿಗೆ ಕರ್ಕೊಂಡು ಬಂದಿ ಅಂತಕ್ಕಂಥ ಪದ್ಧತಿಯನ್ನು ಇಟ್ಕೊಂಡ ಆ ದುಬ್ಬಕ್ಕೆ ಬಡಿತಾರ. ಹೌದಿಲ್ಲವ? ದುಬ್ಬಕ್ಕೆ ಬಡಿತಾರ. ಇನ್ನು ಮತ್ತ ಇನ್ನೊಂದು ಪದ್ಧತಿ ಏನಪ್ಪಾ ಅಂತಂದ್ರ ಆರತಿ ಮಾಡುವಂತ ಸಂದರ್ಭದೊಳಗ ಗಂಡನ ಹೆಸರು ಹೇಳ್ರಿ ಅಂತ ತಿಳ್ಕೊಂಡು ಹೇಳ್ತಾರ. ಏ ಹುಡುಗರೇ, ಆರತಿ ಮಾಡುವ ಸಂದರ್ಭದೊಳಗ
ಗಂಡನ ಹೆಸರು ಹೇಳ್ರಿ ಅಂತ ತಿಳ್ಕೊಂಡು ಹೇಳ್ತಾರ, ಹೌದಿಲ್ಲ? ನೋಡ್ರಿ, ಆಗ ಯಾಕೆ ಗಂಡನ ಹೆಸರು ಹೇಳ್ರಿ ಅಂತ ತಿಳ್ಕೊಂಡು ಪದ್ಧತಿ ಐತಪ್ಪ ಅಂತಂದ್ರ ಮನಿ ಒಳಗ ಗಂಡ ಕುಡ್ಕನೇ ಇರ್ಲಿ, ಕುಂಟನೇ ಇರ್ಲಿ, ಕೆಂಪನೇ ಇರ್ಲಿ, ಬೆಳಗನೇ ಇರ್ಲಿ, ಈ ಹೆಸರಿಡುವಂತ ಸಂದರ್ಭದೊಳಗ ದೈವ ಅಂತಕ್ಕಂಥದ್ದು ಕೂಡಿರ್ತದ, ಹೌದಿಲ್ರಿ? ನೋಡ್ರಿ, ಇಲ್ಲೆಲ್ಲ ಹಿರಿಯರ ಅದಾರ, ಅಜ್ಜವ್ರ ಅದಾರ, ಇವರೆಲ್ಲ ದೈವ ಅಂತಕ್ಕಂಥದ್ದು ಕೂಡಿರ್ತದ. ಆ ಕೂಡುವಂತ ಸಂದರ್ಭದೊಳಗ ನನ್ನ ಗಂಡ ನನ್ನ ಮನಿ ಒಳಗೆ ಹೆಂಗರ ಬಡಿಲಿ, ಹೊಡಿಲಿ, ಕುಂಟಿರ್ಲಿ, ಕರಗಿರ್ಲಿ, ಬೆಳಗಳೆ ಇರ್ಲಿ, ಮಂದಿ ಒಳಗ ದೈವದೊಳಗ ನನ್ನ ಗಂಡನ್ ನಾ ಒಂದಿಷ್ಟು ಕೆಳಗ್ ತರಬಾರ್ದು. ಏಂದ್ರ ಅಂದ ಚಂದ್ರ ಅಂದ ಬಹಳ ಚಂದ ಗಂಡನ ಬಗ್ಗೆ ಒಗಟ್ ಹೇಳಿ ಆ ಚಂದನ ಮ್ಯಾಲ ಮಟ್ಟಕ್ಕೆ ಒಯ್ಯೋದು, ಹೌದಿಲ್ಲವ? ಅವನ ಮ್ಯಾಲ ಮಟ್ಟಕ್ಕೆ ಒಯ್ಯೋದು, ಒಡಪ ಹಾಕಿ ಹೆಸರು ಹೇಳೋದು. ಹೆಂಗೆ ಒಡಪ ಹಾಕಿ ಹೆಸರು ಹೇಳೋದಪ್ಪ ಅಂತಂದ್ರೆ ಬೆಕ್ಕ ಬಂತು ಉಷ, ನನ್ನ ಗಂಡನ ಹೆಸರು ಬಶ. ಯಾಕ ನೀವು ಒಡಪ ಹೇಳಿದ್ದ ಒಂದಿಷ್ಟು ಕೇಳಿದ್ರಪ್ಪ ಅಂತಂದ್ರೆ ನಿಮ್ಮ ಗಂಡ ನೋಡಿದಪ್ಪ ಅಂತಂದ್ರ ಅಯ್ಯ ನನ್ನ ಹೇಳ್ತೀನಿ ಮನೆಗೆ ಬಡಿತಿದ್ದ, ಆಕಿಗೆ ಬೈತಿದ್ನಿ, ಹೊಡಿತಿದ್ನಿ. ಅವಂಗ ದೈವದೊಳಗ ಇಂದ್ರ ಅಂದ, ಚಂದ್ರ ಅಂದ, ಮುದ್ದು ಅಂದ, ಚಿನ್ನ ಅಂದ, ರನ್ನ ಬಂಗಾರ ಅಂತಂದ ಒಟ್ಟ ಗಂಡನ ಮ್ಯಾಲ ಮಟ್ಟಕ್ಕೆ ಇರ್ತಕ್ಕಂಥ ಪದ್ಧತಿಯನ್ನು ಸಲುವಾಗಿ. ಯಾಕಪ್ಪ ಅಂತಂದ್ರೆ ಏನೋ ಒಂದಿಷ್ಟು ಮನಿ ಒಳಗೆ ಜಗಳ ಮಾಡಿ ಒಂದಿಷ್ಟು ಮನಸ್ಸುಗಳ ಬೇರೆ ಬೇರೆ ಆಗಿರ್ತಾವ, ಅವು ಕೂಡ ಇಂಥ ಸಂದರ್ಭದೊಳಗ ಕೂಡ್ಲಿ ಅಂತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡು ಹೆಸರು ಆರ್ತಿ ಬೆಳಗೋದ ಹೇಳ್ತಾಳ. ಅವಾಗ ಮಾದಲಾಂಬಿಕೆ ಹೇಳಿದ್ಲಂತ ನೋಡ್ರಿ, ಏನ್ ಹೇಳಿದ್ಲಪ್ಪ ಅಂತಂದ್ರ ಆಕಾಶ ಮಂಡಲದೊಳಗೊಂದು ಲೋಕೇಶನ ಪಟ್ಟಣ, ಆಕಾಶದ ಮಂಡಲದೊಳಗೊಂದು ಲೋಕೇಶನ ಪಟ್ಟಣ, ಆ ಪಟ್ಟಣದೊಳಗೊಂದು ಚದುರಂಗದ ಚಾವಡಿ, ಆ ಪಟ್ಟಣದೊಳಗೊಂದು ಚದುರಂಗದ ಚಾವಡಿ, ಆ ಚಾವಡಿ ಒಳಗ ಕುಂತ ನ್ಯಾಯ ಧರ್ಮ ಹೇಳ್ತಾನ ನನ್ನ ಗಂಡ ಮಾದರಸ ಮಾದರಸ ಅಂತ ತಿಳ್ಕೊಂಡು ಮಾದಲಾಂಬಿಕೆ ಅವತ್ತಿನ ದಿವಸ ಹೇಳಿದ್ಲಂತ. ಹಿಂಗ ನಾವೊಂದು ಊರೊಳಗ ತೊಟ್ಟಲ್ ಕಾರ್ಯಕ್ರಮಕ್ಕೆ ಹೋಗಿದ್ನಿ. ಆ ತೊಟ್ಟಲ್ ಕಾರ್ಯಕ್ರಮದ ಹೋದಾಗ ಹಿಂಗ ಅಲ್ಲಿ ತೊಟ್ಟಲ್ ಕಾರ್ಯಕ್ರಮ ಇತ್ತು, ನನ್ನ ಕರ್ಸಿದ್ರು, ನಾವು ಹೋಗಿದ್ವಿ. ಅಲ್ಲಿ ಹೋಗುವಂತ ಸಂದರ್ಭದೊಳಗ ಅಲ್ಲಿ ಹೇಳ್ತಾರ, ಏನ್ ಹೇಳ್ತಾರಪ್ಪ ಅಂತಂದ್ರ ತೊಟ್ಲ ಇಡ ಅಂತ ತಿಳ್ಕೊಂಡು ಹೇಳ್ತಾರ. ತೊಟ್ಲಕ್ಕ ಹೆಸರು ಇಡ್ಬೇಕಾದ್ರೆ ಒಂದ್ ತಾಯಿಗೆ ಹೇಳ್ತಾರ, ಗಂಡನ ಹೆಸರು ಹೇಳ್ಬೇ ಅಂತ ತಿಳ್ಕೊಂಡು ಕೇಳಿದ. ಗಂಡನ ಹೆಸರು ಒಂದಿಟ್ಟು ಹೇಳವ ಅಂತ ತಿಳ್ಕೊಂಡು ಆ ತಾಯಿ ಕೇಳಿದ್ರಾಗ ಆ ತಾಯಿಗೆ ಎಲ್ಲಿ ಸಿಟ್ಟಿತ್ತೋ ಏನಿತ್ತೋ ಗೊತ್ತಿಲ್ಲ, ಆ ತಾಯಿಗೆ ಎಲ್ಲಿ ಸಿಟ್ಟಿತ್ತೋ ಏನಿತ್ತೋ ಗೊತ್ತಿಲ್ಲ. ಕೇಳ್ತಾಳ, ಸಿಟ್ಟಿಲೆ ಏನ್ ಹೇಳ್ತಾಳಪ್ಪ ಅಂತಂದ್ರ ಅಮಾಸಿ ಕತ್ಲ ಬಿಳಿಜಾಳ ಬಿತ್ಲ, ನನ್ನ ಗಂಡನ ಹೆಸರು ಕೇಳಿದವ್ರ ಹೆಣ ಎತ್ತ. ಇನ್ನೊಂದಿಟ್ಟು ಬರ್ಕೊಂಬಂದಿ ಅಂತ ತಡೆಯವ, ಅಲ್ಲಿ ಹೆಸರೆಲ್ಲ ಹೇಳ್ತಾನೆ, ಓದ್ಲ ನಿಮ್ ಮುಂದ. ಮತ್ತೊಬ್ಬಕ್ಕೆ ಹೇಳ್ತಾಳ, ಆ ಕಡೆ ಹೊಂಬಳ ಈ ಕಡೆ ಡಂಬಳ, ನನ್ನ ಗಂಡನ ಹೆಸರು ಕೇಳಿದವ್ರ ಮುಗುಳ್ಯಾಗ 3 ಮೊಳ ಸೊಂಬಳ. ಅಕ್ಕಿ ಗಂಡ ಅಲ್ಲೇ ಇದ್ದ ಕಾಣ್ತದನ, ಅಕ್ಕಿ ಗಂಡ ಕೇಳ್ತಾರ, ನೀ ಹೇಳಪ್ಪ ಅಂತ ತಿಳ್ಕೊಂಡ ಹಗ್ಗದ್ಲೆ ಹೊಡೆದ್ರ ಮಗ್ಗಲ್ ಬರ್ತಾಳ ಮಲ್ಲೆ. ಅವ ಅಂದ, ಹಗ್ಗದ್ಲೆ ಹೊಡೆದ್ರ ಮಗ್ಗಲ್ ಬರ್ತಾಳ ಮಲ್ಲೆ ಅಂತ ಅವ ಅಂದ. ಮತ್ತೊಬ್ಬಕ್ಕಿ ಕೇಳ್ತಾರ, ಏನ್ ಕೇಳ್ತಾರಪ್ಪ ಅಂತಂದ್ರ ಗಂಡನ ಹೆಸರು ಹೇಳ್ಬಿ ಅಂತಂದಾಗ ಹುಬ್ಬಳ್ಳಿಯಾಗಿರೋದು 3000 ಮಠ, ಧಾರವಾಡದಾಗಿರೋದು ಮುರುಘಾ ಮಠ, ನನ್ನ ಗಂಡ ಕುಡಿತಾನ ಕಂಠ ಮಠ. ಆಕಿ ಅನ್ಲಂತ ನೋಡ್ರಿ, ಹುಬ್ಬಳ್ಳಿಯಾಗಿರೋದು 3000 ಮಠ, ಧಾರವಾಡದಾಗಿರೋದು ಮುರುಘಾ ಮಠ, ನನ್ನ ಗಂಡ ಕುಡಿತಾನ ಕಂಠ ಮಠ ಅಂತ. ಅಕ್ಕಿ ಗಂಡನು ಅಲ್ಲೇ ಇದ್ದ ಕಾಣ್ತದಂತ ಅವ ಹೇಳ್ತಾನಂತ. ಮತ್ತ ಪ್ಯಾಟಿ ತುಂಬಾ ಗೋಡಂಬಿ ನನ್ನ ಹೆಂಡತಿ ಹಿಡಂಬಿ, ಪ್ಯಾಟಿ ತುಂಬಾ ಗೋಡಂಬಿ ನನ್ನ ಹೆಂಡತಿ ಹಿಡಂಬಿ, ನಾ ಅಂದ್ರ ನಮ್ಮವ್ರಿಗೆ ಸಿನಿಮಾದ ಗೊಂಬೆ ಅಂತ. ನೋಡ್ರಿ, ನಾ ಅಂದ್ರ ನಮ್ಮವ್ರಿಗೆ ಸಿನಿಮಾದ ಗೊಂಬೆ ಅಂತ. ಹಿಂಗ ಆ ಒಂದು ಹೆಸರು ಹೇಳತಕ್ಕಂತ ಪದ್ಧತಿ ಒಳಗ ಯಾಕೆ ಇದನ್ನ ಇಷ್ಟೆಲ್ಲ ಹೇಳಿನಪ್ಪ ಅಂತಂದ್ರ, ಯಾಕೆ ನಗಸ್ಕೋತ ಹೇಳಿನಪ್ಪ ಅಂತಂದ್ರ ಈ ಪ್ರಪಂಚ ಅಂತಕ್ಕಂಥದ್ದು ಈ ದುಃಖ ದುಮ್ಮಾನಗಳಿಂದ ಕೂಡಿ ಬಿಟ್ಟದವ. ಈ ದುಃಖ ದುಮ್ಮಾನಗಳಿಂದ ಈ ಸಂಸಾರ ಅಂತಕ್ಕಂಥ ಚಿಂತೆ ಒಳಗೆ ಇದ್ಕೊಂಡು ಮಕ್ಕಳು, ಹೆಂಡ್ರು, ಮನಿ, ಹೊಲ ಮನಿ ಎಲ್ಲ ಅಂತಕ್ಕಂಥ ಎಲ್ಲ ವಿಚಾರವನ್ನು ಇದ್ಕೊಂಡು ಈ ಪ್ರಪಂಚ ಅಂತಕ್ಕಂಥದ್ದು ಈ ದುಃಖದೊಳಗ ತುಂಬಿಕೊಂಡು ಬಿಟ್ಟದ. ಆ ದುಃಖ ಅಂತಕ್ಕಂಥದ್ದು ಒಂದಿಷ್ಟು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಒಂದಿಷ್ಟು ನಕ್ಕೋತ ಇರ್ಬೇಕಂತ. ನೋಡ್ರಿ, ಈಗ ಇಲ್ಲೆಲ್ಲ ಬಂದೇವಿ ತಾಯಂದ್ರೆಲ್ಲ, ಈ ಸಂತೋಷ ನಿಮಗೆ ಮನ್ಯಾಗಿದ್ರೆ ಸಿಗ್ತಿತ್ತನವ? ಸಿಗ್ತಿತ್ರಿ?
ಸಿಗ್ತಿದ್ದಿಲ್ಲಲ್ಲ. ಅದಕ್ಕೆ ಒಂದಿಷ್ಟು ಈ ದುಃಖದ ಸಮಯವನ್ನ ಬಿಟ್ಟ ಆ ದುಃಖ ಅಂತಕ್ಕಂಥದ್ದು ಒಂದಿಷ್ಟು ದೂರ ಇಟ್ಟ ಒಂದಿಷ್ಟು ನಕ್ಕೋತ ಇರುಣು ಅಂತಕ್ಕಂಥ ಆ ಒಂದು ಇದ್ರ ಸಲುವಾಗಿ ಒಂದಿಷ್ಟು ಹಾಸ್ಯ ಇವತ್ತಿನ ದಿವಸ ಮಾಡಿವಿ. ಮತ್ ಇನ್ನೊಂದು ಪದ್ಧತಿ ಯಾಕೆ ಬಿಡ್ತಾರ ಗೊತ್ತನವ, ಎಲ್ಲಾ ಹೆಸರಿಟ್ಟು ಎಲ್ಲಾ ಆಗಿ ಹೋಗ್ಮೇಲೆ ಇನ್ನೊಂದು ಕೊಡ್ತಾರೆ. ಏನ್ ಕೊಡ್ತಾರೆ ಹೇಳ್ರಿ ನೋಡೋಣ, ಏನಂತೀರಿ ನೀವು? ಗೊಗ್ಗರಿ, ಹೌದನವ? ಗೊಗ್ಗರಿ ಎಲ್ಲಾ ಸ್ವಾಮಿಗಳಿಗೆ ವಿನಂತಿಯನ್ನು ಮಾಡ್ಕೊಂಡ ನಂತರ ಇರ್ಲಿ ಅಂತ ತಿಳ್ಕೊಂಡ ಆ ಬಡವಿಗೆ ಆ ಬಸವನ್ನ ಇಟ್ಟಿರ್ತಕ್ಕಂಥ ನಾಮಕರಣವನ್ನ ಮಾಡಿರ್ತಕ್ಕಂಥ ಆ ತೊಟ್ಟಲವನ್ನ ಆ ಬಡವಿಗೆ ಕೊಟ್ಟೈತಿ. ಆ 20 ವರ್ಷ ಆಗಲಾರದ ಆ ತಾಯಿಗೆ ಮಕ್ಕಳು ಆ ಬಸವನ್ನ ತೊಟ್ಟಿಲ ತಗೊಂಡು ಹೋದ 1 ವರ್ಷಕ್ಕೆ ಗಂಡು ಮಗುವಿಗೆ ಜನನ ಕೊಟ್ಲಂತಕ್ಕೆ, ಗಂಡು ಮಗುವಿಗೆ ಜನನ ಕೊಟ್ಲ. ಈಗೂ ಬೇಕಾದ್ರೆ ನೀವು ಹೋಗಿ ಕುಂದರ್ಗಿ ಒಳಗ ಅಲ್ಲಿ ಅಂಕಲ್ಗೆ ಅಡೆವಪ್ಪಜ್ಜ ಅಂತ ಹೆಸರು ಕೇಳಿರಲ್ಲ, ಆ ಮಠದ ಪಟ್ಟಾಧಿಕಾರ ಆಗುವಂತ ಸಂದರ್ಭದೊಳಗ ಆ ಒಂದು ಪವಾಡ ನಡೆದೈತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ 18 ಕಡೆ ಬಸವ ಪುರಾಣ ಹೇಳ್ಯಾರ ನಮ್ ಬೆಟಗೇರಿ ಅಜ್ಜವ್ರು. 18 ಕಡೆ ಬಸವ ಪುರಾಣ ಹೇಳ್ಯಾರ. ಆ ಬಸವ ಪುರಾಣದೊಳಗೆ ಯಾರ್ಯಾರ ಆ ತೊಟ್ಟಲ್ ಕಾರ್ಯಕ್ರಮದೊಳಗ ಭಾಗಿಯಾಗಿ ಉಡಿ ತುಂಬಿಸ್ಕೊಂಡಾರ, ಕಂಕಣ ಕಟ್ಟಿಸ್ಕೊಂಡಾರ, ಆ ತೊಟ್ಟಲ್ದೊಳಗೆ ಏನೇನ್ ಬೇಕು ಎಲ್ಲಾ ತಗೊಂಬಂದಾರಲ್ಲ. 18 ಕಡೆ ಬಸವ ಪುರಾಣ ಆದ್ರೂ ಕೂಡ 16 ಜನ ತಾಯಂದಿರಿಗೆ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ಒದಗ್ಯದ. 16 ಕಡೆ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ಆ ತೊಟ್ಟಿಲು ಕಾರ್ಯಕ್ರಮದ ಒದಗ್ಯದ. ಅದಕ್ಕೆ ಬಸವಣ್ಣನ ತೊಟ್ಟಿಲು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ವಾ, ಬಹಳಷ್ಟು ಶಕ್ತಿವಂತ ತೊಟ್ಟಿಲು ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಹೆಂಗ ಆ 900 ವರ್ಷಗಳ ಹಿಂದೆ ಆ ಇಂಗ್ಲೇಶ್ವರ ಗ್ರಾಮದೊಳಗ ಆ ತೊಟ್ಟಿಲಿ ಕಾರ್ಯಕ್ರಮ ಎಲ್ಲಾ ತಾಯಂದ್ರೆಲ್ಲ ಸೇರಿ ಸಡಗರದಿಂದ ಮಾಡ್ಯಾರಲ್ಲ, ಹಂಗ ಈಗೆಲ್ಲ ನಮ್ಮ ಕಲಬುರಗಿ ಗ್ರಾಮದ ತಾಯಂದ್ರು ಮತ್ತು ತಂದೆಯರು ಶರಣರು ಎಲ್ಲರೂ ಸೇರಿ ಆ ಅಜ್ಜವರ ಒಂದು ಸಮ್ಮುಖದೊಳಗ ಆ ತೊಟ್ಟಿಲ ಕಾರ್ಯಕ್ರಮವನ್ನು ನೆರವೇರಿಸ್ರಿ ಅಂತಕ್ಕಂಥ ಮಾತನ್ನ ತಮಗೀಗ ಅವಕಾಶವನ್ನ ಕೊಡ್ತಾ ಇದೆ.